ಏನು ಉದ್ದೇಶ ಸ್ಟಾರ್ಟ್ ಮಾಡಿದ್ರೆ ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂಥ ಕಾರ್ಯಕ್ರಮ ಮಾಡೇನ್ರಿ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ನಾವು ಏನಿಲ್ರಿ, ನಮ್ಗೆ ಯಾಕೆ ಈ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದ್ರೆ ನಮ್ಮ ಕಿಚ್ಚ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ. ಮತ್ತು ನಾವು ಕಿಚ್ಚ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಹಿಂಗೆ ಇಂಥದ ಕಾರ್ಯಕ್ರಮ ಮಾಡ್ತೀರೋಣ. ಎಲ್ಲರಿಗೂ ಹೇಳೋವಾಗ ಏನು ಬಯಸ್ತೀವಿ ಅಂತಂದ್ರೆ, ಎಲ್ಲೋ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ 4 ಮಂದಿಗೆ ಹೆಲ್ಪ್ ಆಗೋಂಥ ಕೆಲಸ ಮಾಡ್ರಿ, ಅನುಕೂಲ ಮಾಡ್ರಿ, ಬಡವರಿಗೆ ನೋಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ ಅಣ್ಣ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ್ಣ, ಬಟ್ ಮೀಡಿಯಾ ಅದು ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತಣ್ಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಣ್ಣ. ಬಟ್ ಈಗ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಮಾಡಿದೀವಣ್ಣ. ಸುಮಾರು ಒಂದು 9 ಮಕ್ಕಳಿದಾರಣ್ಣ. ಅಪ್ಪನಿಲ್ಲ ಅಮ್ಮನಿಲ್ಲ, ಸಣ್ಣ ಮಕ್ಕಳಿದಾರ, 2 ವರ್ಷ 3 ವರ್ಷ 4 ವರ್ಷ ಇಂಥ ಸಣ್ಣ ಮಕ್ಕಳಿದಾರಣ್ಣ. ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ತಾಳ್ದಾರಕ್ಕಾಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡ್ಬೇಕಲ್ಲ ಮಕ್ಕಳಿಗೆ ಮನಿ ಅಂತ ಹೇಳ್ತಾರಣ್ಣ. ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟೇವನ ಅವ್ರಿಗೆ ಬಾಸ್ ಬರ್ತಡೇ ದಿನ. ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡ್ರಿ. ಫೋನ್ ಸಿಕ್ಕಿದವ ಅಂತ ಹೇಳ್ಕಾರ ಸಿಕ್ಕದ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡೋದು, ರಾಂಗ್ ಕಮೆಂಟ್ ಮಾಡೋದು, ಆ ಹೀರೋ ಅಂತ ಈ ಹೀರೋ ಹಚ್ಚೋದು, ಇವಂತ ನಾವು ಹಚ್ಚೋದು, ಇಂಥ ಕೆಲಸ ಕಾರ್ಯಗಳು ಮಾಡ್ಬೇಡ್ರಿ. ನಿನ್ನೆ ನಮ್ಮ ಕಿಚ್ಚ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ, ಯಾರೇ ಏನೋ ಬೆಕ್ಕದಂತ ಕೆಟ್ಟ ಕಮೆಂಟ್ಗಳು ಮಾಡೋದು ರಿಪ್ಲೈ ಮಾಡಕ್ ಹೋಗ್ಬೇಡ್ರಿ. ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ ಬೇರೆ ಕೆಲ್ಸಕ್ಕೆ ಕೊಡ್ರಿ ಅಂತೇಳಿ ನೀನ್ ಹೇಳಿದಾರ್ರಿ. ಸೊ ಅಂತ ಮಾತುಗಳು ನಾವೆಲ್ಲ ಜೀವನದಾಗ ಅವ್ರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯ ಮಾಡ್ತೀವನ್ನ. ಮತ್ತು ಕೆಲಸ ಕಾರ್ಯಗಳು ಅಂತಂದ್ರೆ ಯಾರು ಇಂಥ ಕೆಲಸಕ್ಕೆ ಯಾರೋ ಒಂದು 100 ರೂಪಾಯಿ ಬರಂಗಿಲ್ಲ ನಿನ್ನ ಮುಂದನ. ಬಟ್ ನಮ್ಮ ಇವರೊಬ್ರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ತಾರಣ. ಬಟ್ ಇಂಥ ಕೆಲಸ ಕಾರ್ಯಗಳನ್ನ ನೋಡ್ಕಾರ ಇವರು ಸ್ವಲ್ಪ ಸಾಥ್ ಕೊಟ್ರ, ಸಪೋರ್ಟ್ ಕೊಟ್ರಣ. ಅವ್ರಿಗೂ ನಾವು ತುಂಬಾ ಆಭಾರ ಇರ್ತಾನ. ಮೊದಲು ಮನಿ ಇತ್ತನ, ಬಟ್ ಬೇರೆದವ್ರ ಮನ್ಯಾಗಿದ್ರಣ. ಬೇರೆದವ್ರ ಮನ್ಯಾಗಿದ್ರಣ ಆ ಮನಿ ಮಳಿ ಬಂದ್ರೆ ಹಿಂಗ್ ಮ್ಯಾಲ ಕೆಳಗೆ ಹೋಗ್ತಿರ್ತಾರ. ಹಿಂಗ ಆ ಮುಂದಿನ ಸೆಡ್ ಇತ್ತಾನ, ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರ ಮುಂದೆ. ಅವು ಪತ್ರ ಅಣ್ಣ, ಹಳಿ ಪತ್ರಗಳು. ಜೋರು ಮಳಿ ಬಂದ್ರೆ ಗಾಳಿ ಬಂದ್ರೆ ಹಿಂಗ್ ಹೋಗೋದು, ಹಿಂಗ್ ಬರೋಗ್ತಿರ್ತಾನ. ನಾ ಒಂದು ಸಲ ನೋಡಿದ್ನ ಅದನ್ನ, ನಾನು ನೋಡಿದ್ನಿ. ಅದನ್ನ ನೋಡ್ಕೊಂಡು ಸೊ ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಇವ್ರು ಮನೆಗೆ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಅವಾಗ ನಂಗೆ ಮನಸ್ಸೇ ಬಂದಿತ್ತಾನ. ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾವು ಬೇಗ ಬರ್ಲಿ ಅಂತ ಕಾಯ್ತಿದ್ದಾನ. ಬಾಸ್ ಬರ್ತಡೇದ ಸೆಪ್ಟೆಂಬರ್ 2ನೇ ತಾರೀಕು ಬಂತಾನ. ಆಗಸ್ಟ್ 15 ಸ್ಟಾರ್ಟ್ ಮಾಡಿದ್ವನ. ಆಗಸ್ಟ್ 15 ಚಾಲೂ ಮಾಡಿದ್ವಿ. ಕಂಟಿನ್ಯೂ 1 ವಾರ ಹೆವಿ ಬಿತ್ತಾನ ಮಳಿನ, ಹೆವಿ ಜೋರ್ ಮಳೆ ಆತನ. ಅದ ಕಾರಣವಾಗಿ 1 ವಾರದಾಗ ಮನಿ ಕಂಪ್ಲೀಟ್ ಮಾಡಿದ್ವನ. ಅದು ಗ್ಯಾಪ್ ತಗೊಂಡು 1 ವಾರದಾಗ ಮನಿ ಕಟ್ಟಿ ಇವತ್ತ ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಬರ್ತಡೇ ದಿನ ಮನಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವನ. ದೇವ್ರ ಆಶೀರ್ವಾದ ಮತ್ತು ಕಿಚ್ಚ ಬಾಸ್ ಆಶೀರ್ವಾದದಿಂದ ಇವತ್ತ ಮನಿ ಓಪನಿಂಗ್ ಮಾಡಿದ್ವನ. ಹೆವಿ ಖುಷಿ ಐತನ. ನಮ್ಮ ಹೆಸರು ಆದಿಶೇಷ ನಾಯ್ಕ ಅಂತಾನೆ, ಬೆಳಗಾವಿ. ಈಗ ಒಳ್ಳೇದಾಗೈತ್ರಿ. ಎಲ್ಲಾ ನಮ್ಗ ಪುಣ್ಯ ಮಾಡಿದಾನಪ್ಪ. ಅವ್ನ ಧರ್ಮ ಹತ್ತಲಿ, ಅವ್ನ ಪುಣ್ಯ ಬರ್ಲಿ. ಎಲ್ಲ ನಮ್ಗೆ ಒಳ್ಳೇದು ಮಾಡಿ ಕೊಟ್ಟಪ್ಪ. ನಮ್ಮನ್ನ ಹಾದಿ ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ. ಮಕ್ಕಳ ಮರಿ ನಾವು ಎಲ್ಲಿ ಬೇಕಾದಲ್ಲಿ ದುಡ್ಕೊಂಡ್ ಬಂದು ಹಾಕಿ ಜಪಾನ್ ಮಾಡಿದ್ರ ಮಗನ. ಅಟ್ಟ ಈಗ ಎಲ್ಲಾರು ನಮ್ಗ ಕಳ್ಕಳಿ ಮಾಡಿ ನಮ್ಮನ್ನ ಚಂದ ಮಾಡಿ ಮನಿ ಕಟ್ಟಿ ಕೊಟ್ಟ, ನಮ್ಮನ್ನ ಚಂದವಾಗಿ ಎಲ್ಲಾ ಇದನ್ನ ಮಾಡಿ ಓಪನಿಂಗ್ ಮಾಡಿ ಕೊಟ್ಟ ಬಿಟ್ಟಾರ. ಮನಿ ಬೇರೆದಾರ ಮನಿ ಆಗಿದ್ದೀವಪ್ಪ. ಎಲ್ಲಿ ಅವ್ರ ಬ್ಯಾಡ ಅಂತಾರ ಅಲ್ಲಿ ಬಿಡುದ, ಮತ್ ಬೇರೆ ಕಡೆ ಹೋಗೋದ, ಹಿಂಗ ಮಾಡಿ ಬೇರೆ ಕಡೆನ ಇದ್ದೀವ್ರಿ. ಅಪ್ಪ ಅಮ್ಮ ತಿರ್ಕೊಂಡ್ 4 ವರ್ಷ ಆತ್ರಿ. 4 ವರ್ಷ ಆದ್ರ ಹಿಂಗ ಮಾಡ್ಕೊಂತ ಅಡ್ಡಾಡಿದ್ವಿ. 9 ಜನ ಅದಾವ್ರಿ. ಅಪ್ಪ ಇಲ್ರಿ, ಅಮ್ಮನೂ ಇಲ್ರಿ. ನಾನ ನೋಡ್ಕೋತೇನ್ರಿ. ನಾನ ಮಗಳ್ರಿ. ಮಕ್ಕಳ ಅಂತ ಹೇಳಿ ಎಲ್ಲಾನು ನಾನು ಮಕ್ಕಳ ಅಂತ ಹೇಳಿ ನೋಡ್ಕೋತೇನ್ರಿ. ಈಗ ಬಾಳ ವರ್ಷ ಆತ್ರಿ. ಅವ್ರ ಲಗ್ನ ಆದ್ರೂನು ಅವ್ರ ಬೇರೆದ ಮನ್ಯಾಗನ ಅದಾರ್ರಿ. ಅವ್ರ ಅವ್ವ ಅಪ್ಪ ಅದಾರ್ ಕರಿ, ಅವ್ರ ಅಣ್ತಂಬ್ರ ಅದಾರು. ಅವ್ರಟ್ಟ 4 ಜನ ಮನಿ ಕಟ್ಟಿದಾರ್ರಿ. ಆದ್ರ ನಮ್ಗ ಇರಾಕ ಜಾಗ ಇಲ್ಲ. ಈ ಜಾಗ ಅಟ್ ಬಂದೈತ್ರಿ ಅವ್ರ ಹೆಸರಲ್ಲಿ. ಆ ಜಾಗದಾಗ 4 ವರ್ಷ ಆತ್ರಿ. 4 ವರ್ಷ ಆತ್ರಿ. 4ನೇ ಅವ್ 3ನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡ್. ಅವ್ 4 ವರ್ಷ ರೀ. ಆಕಿ ಅವ್ 3ನೇ ವರ್ಷ ರೀ ತಿರ್ಕೊಂಡ್. ಆದ್ರಿಂದ ಅವ್ರ ಮನಿ ಕಟ್ಟಿಲ್ರಿ. ಮದ್ವಿ ಆದಾಗಿಂದ ಹಿಂಗ ಮಂದಿ ಮನಿ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನೋದ ಮಾಡ್ರಿ. ಮತ್ತೀಗ ಎಲ್ಲಾ ಸತ್ ಹೋದ್ಬೇಕ. ಮಕ್ಕಳೆಲ್ಲ ಅನಂತ ಆದವ್ರಿ. ಅನಂತ ಆಗ ಅಂತಲೇ ನಾನ ಇಲ್ಲಿ ನಿಂತ ಕ್ಯಾಸ ಅವನ ಜಪಾನ್ ಮಾಡಿದ್ರಿ ಸರ್. ಏನ್ರಿ ಅವ್ರೇ ಮನಿ ಕಟ್ಟಿದ ನನ್ ಕಳಕಳಿ ಮಾಡಿದನ್ರಲ್ಲ, ಅವ್ನಿಗೆ ಪುಣ್ಯ ಬರ್ಲಿ. ಅವ್ನ ಮಕ್ಕಳ ಮರಿಗೆ ಇನ್ನ ಮಟ್ಟ ಏನ ಆಗೋದು ದೇವ್ರ ಇನ್ನ ಅಟ್ ಒಳ್ಳೇದ್ ಮಾಡ್ರಿ.
ನನ್ನ ಹೆಸರು ರತ್ನವ ಚಂದೂರಿ. ನಾನು ಒಂದು ಊರಿಂದ ಊರಿಗೆ ಮಗಳನ್ನ ಕೊಟ್ಟಿನ್ರಿ. ಮಗಳು ಕೊಟ್ಟದ ತಪ್ಪಿಗಾಗಿ ನಾನು ಮಕ್ಕಳಿಗೆ ನಾನು ಜಪಾನ್ ಮಾಡಿದ್ದೀನಿ.